ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೇನು ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನು ಯಾರ್ದಾರ ಲೈವ್ಗೆ ಹೋಗ್ಬೇಕಾದ್ರೆ, ಆಮೇಲೆ ನಮ್ಮ ವೀಡಿಯೋಗೆ ಇವಾಗ ತುಂಬ ವೀಡಿಯೋಸ್ ಹಾಕಿದ್ದೀವಲ್ಲ ಯೂಟ್ಯೂಬ್ ಬಗ್ಗೆ, ಅದರ ತುಂಬ ಜನ ಕಮೆಂಟ್ ಆಗ್ತಾನೆ ಅವರೇ, ನೀವು ಯಾವ ಥರ ಮಾಡಿದ್ರಿ ಮಾನಿಟೈಸನ್ ಇಷ್ಟು ಬೇಗ ಹೇಗೆ ಮಾಡ್ಕೊಂಡ್ರಿ ನಮ್ಮನ್ನ ಕುಕ್ಕಿಂಗ್ ಅಂತ. ನಾನು ಲೈವ್ಗೆ ಯಾರ್ದಾರ ಲೈವ್ ಹೋಗ್ಬೇಕಾದ್ರೂ ಕೇಳ್ತಾಯಿದ್ರು, ನೀವು ಯಾವ ಥರ ಮಾಡಿಕೊಡ್ರಿ, ನಮಗೂ ಟಿಪ್ಸ್ ಹೇಳಿ. ನಮ್ಮದು ಸಬ್ಸ್ಕ್ರೈಬರ್ ಎಲ್ಲ ಲೆಸ್ ಆಗ್ತಾವ್ರೆ, ಆಮೇಲೆ ವಾಚ್ ಅವರ್ ಲೆಸ್ ಆಗ್ತಾಯಿದೆ, ತುಂಬ ಅದೇ ಪ್ರಶ್ನೆ ಕೇಳ್ತಾನೆ ಇದ್ದರು. ಅದಕ್ಕೆ ಅವ್ರಿಗೋಸ್ಕರನೇ ನಾವು ಯಾವ ಥರ 3.5 ತಿಂಗಳಲ್ಲಿ ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಹೇಗೆ ಮೋನೋ ಮಾಡ್ಕೊಂಡು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಬೇಕಿದ್ರೆ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ಮಾಡೋದು ಅಂದರೆ, ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಮಾಡಿದ ನಮ್ಗೆ 2 ತಿಂಗಳ ಗಂಟೆ ನಮ್ಗೆ ಯಾರು ಲೈವ್ಗೆ ಹೋಗಬೇಕು, ಯಾವ ಥರ ನಾವು ಮೆಸೇಜ್ ಹಾಕಬೇಕು, ಲೈವ್ ಮಾಡಬೇಕಾ ಇಲ್ವಾ ಅದು ಗೊತ್ತಿರಲಿಲ್ಲ ನಮಗೆ. ಲೈವ್ ಏನು ಅಂದ್ರೇ ನಮಗೆ ಗೊತ್ತಿರಲಿಲ್ಲ. ನಮಗೆ ಬರೀ ವೀಡಿಯೋ ಚಾನಲ್ ಓಪನ್ ಮಾಡಿ ನಮಗೆ ಸಬ್ಸ್ಕ್ರೈಬರ್ಗೋಸ್ಕರ ನಾವೇನು ಮಾಡಿದೋ ಅಂದರೆ, ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾಯಿದ್ದೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು 7-8 ವರ್ಷದಿಂದ ಒಂದು 8-9 ವರ್ಷ ಕೆಲಸ ಮಾಡಿದೆ. ತುಂಬ ಜನ ನನಗೆ ಪರಿಚಯ ಇದರಲ್ಲಿ, ತುಂಬ ಜನ ಇವಾಗಲೂ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಅಲ್ಲಿಗೆ ಹೋಗಿ ಚಾನಲ್ ಓಪನ್ ಮಾಡಿ ಒಂದು 15 ದಿನ 20 ದಿನ ಆಗಿತ್ತೇನೋ. ಅಲ್ಲಿ ನನಗೆ ಎಷ್ಟು ಜನ ಗೊತ್ತು, ಪ್ರತಿಯೊಬ್ಬರಿಗೂ ಹೇಳಿದೆ ನಾನು. ಪ್ರತಿಯೊಬ್ಬರಿಗೂ ನನ್ನ ಚಾನಲ್ ಇದೆ, ಈ ಥರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ನಮ್ಮ ವೀಡಿಯೋಸ್ ನೋಡಿ ಅಂತ. ಅವ್ರಿಗೆ ಏನೋ ಒಂಥರ ಖುಷಿ. ಹೌದಾ, ಯೂಟ್ಯೂಬಲ್ಲಿ ಇದೆಯಾ ಅಂದ್ಕೊಂಡು ಪ್ರತಿಯೊಬ್ಬರು ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಸಬ್ಸ್ಕ್ರೈಬರ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಓಡಿಸ್ಬೇಕು ಅಂತ ಏನೂ ಗೊತ್ತಿಲ್ಲ. ನನಗೆ ಎಷ್ಟು ಜನ ಗೊತ್ತು, ಪ್ರತಿಯೊಬ್ಬರಿಗೂ ಬಂದಿದ್ದೆ ನಾನೇ ವೀಡಿಯೋ ಆನ್ ಮಾಡಿ ಅವ್ರಿಗೆ ತೋರಿಸಿ, ಈ ಥರ ನಾನು ವೀಡಿಯೋ ಹಾಕ್ತಾಯಿರ್ತೀನಿ ಇನ್ಮೇಲೆ ಡೈಲಿ ವೀಡಿಯೋಸ್ ನೋಡಿ. ಆಮೇಲೆ ನಮಗೆ ಸಬ್ ಮಾಡಿ ನಾನೇ ಹೋಗಿ ಸಬ್ ಮಾಡಿಬಿಟ್ಟಿದ್ದೆ. ಫಸ್ಟೇ ಸಬ್ ಮಾಡಿಬಿಟ್ಟು ಆಮೇಲೆ ಹೇಳ್ಬಿಟ್ಟು ಬಂದಿದ್ದೆ. ತುಂಬ ಜನ ಎಲ್ಪ್ ಮಾಡಿದ್ರು, ತುಂಬ ಜನನೇ ಎಲ್ಪ್ ಮಾಡಿದ್ರು. ಆದರೆ ನಮ್ಗೆ ಅವಾಗ ನಮಗೆ ಲೈವ್ ಅಂತ ಏನು ಅಂತ ನಮ್ಗೆ ಗೊತ್ತಿರಲಿಲ್ವಲ್ಲ, ನಮ್ಮ ಲೈವ್ ಬಗ್ಗೆನೇ ಗೊತ್ತಿರಲಿಲ್ಲ. ಲೈವ್ ಅಂದರೆ ಆ ರೆಡ್ ಕಲರ್ ಯಾರ್ದಾರ ಫೋನ್ ಆನ್ ಮಾಡಿದಾಗ ಏನಾದ್ರೂ ಆ ರೆಡ್ ಕಲರ್ ಬತ್ತು ಅಂದರೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಫೋನ್ ಆನ್ ಮಾಡ್ತಾಯಿದ್ದೆ. ಫೋನ್ ಆನ್ ಮಾಡಿ ಏನಾದರೂ ಈ ಥರ ರೆಡ್ ಕಲರು ಲೈವ್ ಮಾಡಿದಾಗ DP ಮೇಲೆ ರೆಡ್ ಕಲರ್ ಬರ್ತದಲ್ಲ, ಅದು ನೋಡಿದ್ರೆ ನಂಗೆ ನಿಜವಾಗ್ಲೂ ಭಯ ಆಗ್ತಾಯಿತ್ತು ಗೊತ್ತಾ. ಅಯ್ಯೋ ಇದೇನು ಕೆಂಪು ಕಲರ್ ಬಂದ್ಬಿಟ್ಟದೆ ಅಂದ್ಕೊಂಡು ನಂಗೆ ಲೈವ್ ಅಂತ ಏನೋ ಥರ ಗೊತ್ತಿರಲಿಲ್ಲ. ನನ್ನ ಮಗಳಿಗೆ ಹೋಗಿ ಹೇಳುವೆ, ಇದೇನು ಕೆಂಪು ಕಲರ್ ಹತ್ಕೊಬಿಟ್ಟದೆ ಫೋನಲ್ಲಿ ಅಂತ. ಅಯ್ಯೋ ಅದು ಲೈವ್, ನೀನು ಬೇಕಾದ್ರೆ ಹೋಗ್ಬೋದು ಅಂತ ಅವಾಗ ಹೇಳಿದವಳು. ಚಾನಲ್ ಓಪನ್ ಮಾಡಿ ಒಂದು 1.5 ತಿಂಗಳ ಗಂಟೆ ನನ್ನ ಜೊತೆ ಏನು ಹೇಳೇ ಇರಲಿಲ್ಲ ಅವಳು. ಬರೀ ಚಾನಲ್ ಓಪನ್ ಮಾಡಿದೋ ಅಷ್ಟೇ. ನಾವು ಚಾನಲ್ ಓಪನ್ ಮಾಡಿ ಆ ಥರ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ತುಂಬ ಜನ ನನ್ನ ಫ್ರೆಂಡ್ಸ್ಗೆಲ್ಲ ಹೋಗಿ ಹೇಳ್ಬಂದೆ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಪಾಪ ಎಲ್ಲ ಪ್ರತಿಯೊಬ್ಬರು ನೋಡೋರು, ಆದರೆ ಕಮೆಂಟ್ ಆಗ್ತಾ ಇರಲಿಲ್ಲ. ವೀಡಿಯೋ ನೋಡ್ತಾಯಿದ್ರು ಅವರು. ವೀಡಿಯೋ ನೋಡಿ ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ನೀನು ಈ ಥರ ಬಿರಿಯಾನಿ ವೀಡಿಯೋ ಹಾಕಿದ್ಯಾ, ನೀನು ತರಕಾರಿದೇನೋ ಸಾರು ಹಾಕಿದ್ಯಾ, ತುಂಬ ಚೆನ್ನಾಗೈತೆ, ನಮ್ಗೆ ನಿಜವಾಗ್ಲೂ ನಮ್ಗೆ ತುಂಬ ಇಷ್ಟ ಆಗ್ತಾಯಿದೆ ಅಂದ್ಕೊಂಡು ತುಂಬ ಜನ ನಂಬರ್ ಇತ್ತಲ್ಲ ನನ್ನ ಹತ್ರ. ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರು. ನೀವು ಯಾವ ಥರ ಮಾಡಿದ್ರಿ, ಯೂಟ್ಯೂಬ್ ಅಂದರೆ ಏನು, ನಿಮ್ಗೆ ಹೆಂಗೆ ಗೊತ್ತಾಯಿತು, ಯಾರು ಹೇಳ್ಕೊಟ್ರು ಅಂದ್ಕೊಂಡು ಎಲ್ಲ ಜನ ನನಗೆ ಗೊತ್ತಿರೋರೆಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು. ಆಗ ನನ್ನ ಮಗಳೇ ಹೇಳ್ಕೊಟ್ಟೋದು ಅಂತ ನಾನು ಹೇಳ್ತಾಯಿದ್ದೆ. ಆಮೇಲೆ ಚಾನಲ್ ಓಪನ್ ಮಾಡಿದ ತಕ್ಷಣ ನನ್ನ ಫ್ಯಾಮಿಲಿ ತುಂಬ ಜನ ನಮಗೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ, ಅವ್ರು ಫೋನ್ ಇಸ್ಕೊಂಡು ಯಾವ್ದಾರ ಒಂದು ಫಂಕ್ಷನ್ಗೆ ಹೋದಾಗೆಲ್ಲ ಅವ್ರು ಫೋನ್ ಇಸ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ ನೋಡಿ, ತುಂಬ ಜನಕ್ಕೆ ಆವಾಗ ನಮಗೆ ಗೊತ್ತಿರಲಿಲ್ಲ. ಫ್ಯಾಮಿಲಿಗೆ ಹೇಳ್ಬೇಕು ಅಂತ ನಮ್ಗೆ ಹೇಳ್ಬಾರ್ದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆವಾಗ ಫಸ್ಟೇ ಗೊತ್ತಿದ್ದರೆ ನಾವು ಫ್ಯಾಮಿಲಿಗೆಲ್ಲ ಹೇಳ್ತಾ ಗೊತ್ತಿರಲಿಲ್ಲ ನಮಗೆ. ಆವಾಗ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಫೋನ್ ಸಿಕ್ಕಿದ್ರೆ ಸಾಕು, ಸಬ್ ಮಾಡಿರಿ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದ್ದೆ. ಅಲ್ಲೇ ಒಂದಿನ ಏನು ಮಾಡಿದ್ದೀನಿ ಗೊತ್ತಾ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ಖುಷಿ, ನಿಜವಾಗ್ಲೂ ನಗು ಬರುತ್ತೆ ಅದು ಹೇಳೋಕ್ಕೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಮಗುನ ಒಬ್ಬಮ್ಮ ಯಾರೋ ಒಬ್ಬರು ಹೆಂಗಸರು, ಈ ಮಗು ಸ್ವಲ್ಪ ಇಟ್ಕೊಳ್ರಿ, ರಶ್ ಐತೆ ಬಸ್ಸು ಅಂತ ಹೇಳಿದ್ರ. ಅದು ಮಗು ಹತ್ರ ಮೊಬೈಲ್ ಇತ್ತಾ, ಮಗು ಹತ್ರ ಮೊಬೈಲ್ ಇರಬೇಕಾದ್ರೆ ಆ ಮಗು ಆ ಗೊಂಬೆ ನಾಟಕ ಏನೋ ಬರ್ತದಲ್ಲ, ಗೊಂಬೆದು ಅದೇನೋ ನೋಡ್ತಾ ಇತ್ತು. ನಾನೇನು ಮಾಡಿದೆ, ಆ ಅಮ್ಮ ಆ ಕಡೆ ತಿರ್ಕೊಂಡಿದ್ರ, ಅಲ್ಲೂ ಸಬ್ ಮಾಡಿದ್ದೀನಿ ಗೊತ್ತಾ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ಆನ್ ಮಾಡೋದು, ಆ ಮಗು ಅಳೋದು, ನನಗೆ ಅದು ಗೊಂಬೆದ ಆಫ್ ಮಾಡಿಬಿಟ್ರಲ್ಲ ಅಂತ.
ಆ ಅಮ್ಮ ಹತ್ತ ತಕ್ಷಣ ಯಾಕೆ ಅಳ್ತಾವನೆ ಅಂತ ಕೇಳೋದು. ಇಲ್ಲ ನೀವು ಆ ಕಡೆ ಪರವಾಗಿಲ್ಲ ಇದು ನಿಂತ್ಕೊಂಡ್ರೆ ನನ್ನ ಮಗು ಸುಮ್ಮನೆ ನಿಮ್ಮ ನೋಡಿ ಅಳ್ತೈತೆ ಅಂತಲೂ ಹೇಳಿದ್ದೀನಿ. ಆ ಮೊಬೈಲ್ ಇಸ್ಕೊಂಡು ಸಬ್ ಮಾಡಿದ್ದೀನಿ ಗೊತ್ತಾ. ನಾನು ನಿಜವಾಗ್ಲೂ ಎಷ್ಟು ಇವಾಗ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಗು ಬರ್ತದೆ ನನಗೆ. ಅಯ್ಯಮ್ಮ ಆ ಥರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾಯಿದ್ದೆ. ನನಗೆ ಗೊತ್ತಿರಲಿಲ್ಲ ಆ ಥರ ಎಲ್ಲ ಮಾಡಬೇಕಾ ಬೇಡವಾ ಆ ಥರ ಎಲ್ಲ ನಮಗೆ ಗೊತ್ತಿಲ್ಲ. ಇವಾಗಲೇ ನಮಗೆ ಗೊತ್ತಾದದ್ದು. ಆ ಥರ ತುಂಬ ಜನ ನಾವು ಚಾನಲ್ ಯಾವಾಗ ಓಪನ್ ಮಾಡಿದೋ ಅವಾಗ ತುಂಬ ಜನ ಕೇಳ್ತಾಯಿದ್ದು. ಆಮೇಲೆ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ನಾನು ಬಂದುಬಿಟ್ಟು ಒಂದು 8 ಮನೆ ಅಡುಗೆ ಕೆಲಸ ಮಾಡ್ತೀನಿ. ಆವಾಗ ಇವಾಗ 8, ಮೊದಲು ಒಂದು 10 ಮನೆ ಕೆಲಸ ಮಾಡ್ತಾಯಿದ್ದೆ ನಾನು. ಫಸ್ಟು ನಾನು ಬೆಳಗ್ಗೆನೇ 5:30 ಹೋದರೆ ಇನ್ನು ಸಾಯಂಕಾಲನೇ ನಾವು ಮನೆಗೆ ಬರ್ತಾಯಿದ್ದದ್ದು. 5 ಗಂಟೆಗೆ ಮನೆ ಬಿಡ್ತಾಯಿದ್ದೆ. 5 ಗಂಟೆಗೆ ಮನೆ ಬಿಟ್ಟರೆ ಫಸ್ಟ್ ಮನೇಲಿ ನಾನು ಲೈವ್ ಮಾಡ್ತಾಯಿರಲಿಲ್ಲ. ಆವಾಗ ನನ್ನ ಮಗಳು ಹೇಳ್ಕೊಟ್ಲು, ನೀನು ಬೇಕಾದ್ರೆ ನೀನು ಲೈವ್ ಮಾಡ್ಬೋದು, ಲೈವ್ ಮಾಡಿ ಸುಮ್ಮನೆ ಆನ್ ಮಾಡಿಡು ಅಷ್ಟೇ, ಬೇರೆ ಏನು ಮಾತಾಡೋಕೆ ಹೋಗ್ಬಿಡ ಅವ್ರ ಜೊತೆ ಅಂತ ಹೇಳು. ಆಗ ಬೆಳಗ್ಗೆನೇ ಫಸ್ಟ್ ಮನೆಗೆ ಹೋಗ್ಬಿಟ್ಟು ನಾನು ಲೈವ್ ಆನ್ ಮಾಡಿದ್ರೆ ಬೆಳಗ್ಗೆನೇ ಯಾರು ಬರ್ತಾರೆ, ಬೆಳಗ್ಗೆನೇ 5 ಗಂಟೆಗೆ ಯಾರು ಎದ್ದೇಳ್ತಾರೆ ಅಂದ್ಬಿಟ್ಟು ನಾನು ಮಾಡ್ತಾಯಿರಲಿಲ್ಲ. 6:30 ಒಂದು ಮನೆಗೆ ಹೋಗ್ತಾಯಿದ್ದೆ. ಅದು ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾಯಿದ್ದೆನಲ್ಲ, ಅಲ್ಲಿ ಆನ್ ಮಾಡಿಡ್ತಾಯಿದ್ದೆ. ತುಂಬ ಜನ ಬರ್ತಾಯಿದ್ರು ಗೊತ್ತಾ, ತುಂಬ ಜನ ಬಂದು ಸಪೋರ್ಟ್ ಮಾಡೋರು. ನಾನೇನು ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ನಾನು ಅಡುಗೆ ಏನು ಮಾಡ್ತಾಯಿದ್ದೀನಿ ಕಿಚನೆಲ್ಲ ಆನ್ ಮಾಡಿಡುವೆ ಅಷ್ಟೇ. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅವ್ರು ನೋಡ್ತಾಯಿದ್ರು. ನಾನು ತರಕಾರಿ ಕಟ್ ಮಾಡೋದು, ಇಲ್ಲ ಖಾರ ರುಬ್ಬೋದು, ಇಲ್ಲ ಅನ್ನ ಮಾಡೋದು, ಏನೋ ಒಂದು ನನ್ನ ಕಿಚನಲ್ಲಿ ಸುಮಾರು ಕೆಲಸ ಇರ್ತಾವಲ್ವ, ಅದನ್ನೆಲ್ಲ ಅವ್ರು ನೋಡ್ತಾಯಿದ್ರು. ಅದು ನೋಡ್ತಾನೆ ಎಷ್ಟು ಜನ ಬಂದು ಅದು ನೋಡೋಕ್ಕೆ ಅಂತ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ, ತುಂಬ ಜನ ಬರ್ತಾಯಿದ್ರು. ಅಲ್ಲೊಂದಷ್ಟು ಹೊತ್ತು ಅಲ್ಲಿ 1.5 ಅವರು ಲೈವ್ ಮಾಡ್ತಾಯಿದ್ದೆ. ಅಲ್ಲಿ ಕಟ್ ಮಾಡುವೆ, ಮತ್ತು ಇನ್ನೊಂದು ಮನೆಗೆ ಹೋಗ್ತಾಯಿದ್ದೆ. ಅಲ್ಲಿ ಲೈವ್ ಮಾಡೋಕ್ಕೆ ಅಲ್ಲಿ ಇಂಟರ್ನೆಟ್ ಕನೆಕ್ಟ್ ತಗೊಂಡಿರಲಿಲ್ಲ ನಾನು. ಆಮೇಲೆ ಇನ್ನೊಂದು ಮನೆಗೆ ಹೋಗ್ತೇವೆ, ಅಲ್ಲೇ ಆನ್ ಮಾಡಿಡುವೆ. ಅದು 2ನೇ ಸಲ ಅಲ್ಲೇ ಆನ್ ಮಾಡಿಡುವೆ. ಅಲ್ಲಿ ಒಂದು 1 ಅವರು 1.5 ಅವರು ಅಲ್ಲೇ ಆನ್ ಮಾಡಿಡ್ತಾಯಿದ್ದೆ. ಅಲ್ಲೇ 3 ಅವರ್ ಆಗೋದು. ಮತ್ತು ಸಾಯಂಕಾಲ ಬಂದು 8-8:30 ನಾನು ಲೈವ್ ಮಾಡ್ತಾಯಿದ್ದೆ. ಫಸ್ಟ್ 8 ಗಂಟೆಗೆ ನಾನು ಲೈವ್ ಮಾಡ್ತಾಯಿದ್ದದ್ದು. ನಮ್ಮನೆ ಕುಕ್ಕಿಂಗಲ್ಲಿ 8 ಗಂಟೆಗೆ ಮಾಡ್ತಾಯಿದ್ದದ್ದು. 8 ಗಂಟೆಗೆ ಮಾಡಿದ್ರೆ 10:30 ತನಕ ಮಾಡಿ 2.5 ಅವರ್ ಮಾಡ್ತಾಯಿದ್ದೆ. ಅಲ್ಲಿಗೆ ಟೋಟಲ್ ಎಷ್ಟಾಯಿತು, ಬೆಳಗ್ಗೆ ಹೊತ್ತು 3 ಅವರು, ಸಾಯಂಕಾಲ ಬಂದ್ಬಿಟ್ಟು 2.5 ಗಂಟೆ, 5:30 ಗಂಟೆ ಟೈಮ್ ನಾನು ಲೈವ್ ಮಾಡ್ತಾಯಿದ್ದೆ. 5:30 ಗಂಟೆ ಟೈಮಿಂದ ನಮಗೆ ವಾಚ್ ಅವರ್ ಜಾಸ್ತಿ ಬರ್ತಾಯಿತ್ತು. 5 ಅವರ್ ಮಾಡಿದ್ರೂ ವಾಚ್ ಅವರ್ ಜಾಸ್ತಿ ಸಿಗ್ತಾಯಿತ್ತು. ವಾಚ್ ಅವರ್ ಜಾಸ್ತಿ ಸಿಗಬೇಕಾದ್ರೆ ಆದರೆ ವೀಡಿಯೋಸು ಡೈಲಿ ಹಾಕೋಗಿ, ಆಮೇಲೆ ನಾನು ಯಾವುದೇ ಮನೆ ಅಡುಗೆ ಕೆಲಸ ಮಾಡ್ತಾಯಿದ್ನಲ್ಲ, ಒಂದೊಂದು ಮನೇಲಿ 3-4 ಐಟಮ್ ಮಾಡ್ತಾಯಿದ್ದೆ. 3-4 ಐಟಮ್ ಮಾಡ್ತಾಯಿದ್ರು. ಒಂದು 3 ಮನೆ 4 ಮನೇಲಿ ಅವ್ರು ಎಷ್ಟು ಐಟಮ್ ಮಾಡಿಸ್ತಾರೆ ಪ್ರತಿಯೊಂದು ವೀಡಿಯೋ ಮಾಡುವೆ. ನನ್ನ ಜೊತೆಲೇ ಸ್ಟ್ಯಾಂಡ್ ಎತ್ಕೋಗುವೆ. ಅವ್ರಿಗೆ ಗೊತ್ತಿತ್ತಲ್ಲ, ನಾನು ಕೆಲಸ ಮಾಡೋ ಮನೆಯವ್ರಿಗೆ ಗೊತ್ತಿತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ಅವ್ರಿಗೂ ಎಲ್ಲ ಹೇಳಿದೆ. ಪಾಪ ಅವ್ರ ರಿಲೇಷನ್ಗೆಲ್ಲ ಲಿಂಕ್ ಎಲ್ಲ ಕಳಿಸಿ ಅವ್ರ ಹತ್ರ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ಸವ್ರೆ ಪಾಪ ಅವರು. ಮತ್ತು ಅಲ್ಲೇ ಒಂದು ದಿನಕ್ಕೆ ಇಲ್ಲಾಂದ್ರೆ ಒಂದು 5 ವೀಡಿಯೋ ಮಾಡ್ತಾಯಿದ್ದೆ. 5 ವೀಡಿಯೋ ಮಾಡುವೆ ನಾನು. ಆವಾಗ ನನಗೆ ಕಟ್ ಮಾಡಬೇಕು ಇದು ಅಲ್ಲ, ಅವಾಗವಾಗ ಕಟ್ ಮಾಡ್ಕೋಬೇಕು, ಅವಾಗ ಏನೂ ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಈ ವಿಡಿಯೋ ಮಾಡೋಕ್ಕೋಸ್ಕರನೇ ನಾವು ಐಫೋನ್ ತಗೊಂಡು 16 Pro Max ಅಂತ ಫೋನು ನಾವು ಅದನ್ನು ತಗೊಂಡು ಕ್ಲಾರಿಟಿ ಚೆನ್ನಾಗಿ ಬರೋದು, ನಮ್ಮದು ಕ್ಲಾರಿಟಿ ಚೆನ್ನಾಗಿ ಬರೋದು. ಅದಕ್ಕೆ ನಮ್ಮದು ವೀಡಿಯೋ ಬೇಗ ವೈರಲ್ ಆದದ್ದು. ಕ್ಲಾರಿಟಿ ಚೆನ್ನಾಗಿ ಬರೋದು. ಅವಾಗ ಎಲ್ಲೆಲ್ಲಿ ನಾನು ಕುಕ್ಕಿಂಗ್ ಮಾಡ್ತೀನಿ ಎಲ್ಲ ತಾವು ವೀಡಿಯೋಸ್ ಮಾಡ್ಕೊಬರೋದು. ಒಂದು ದಿನವೂ ಬಿಡದೆ ವೀಡಿಯೋಸ್ ಆಗ್ತಾಯಿದ್ದೆ ಗೊತ್ತಾ. ನಾವು ಒಂದು ದಿನವೂ ಬಿಡ್ತಾ ಇರಲಿಲ್ಲ. ಡೈಲಿ ವೀಡಿಯೋಸ್, ಶಾರ್ಟ್ಸ್ ವೀಡಿಯೋ ಕಡಿಮೆ ಆಗ್ತಾಯಿದ್ದು. ಅವಾಗ ನಮಗೆ ಶಾರ್ಟ್ಸ್ ವೀಡಿಯೋ ಹಾಕ್ಬೇಕಾ ಬೇಡವಾ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಎಲ್ಲೋ ಅಪ್ರೂಪಕ್ಕೆ ಒಂದೊಂದು ಆ ಥರ ಆಗ್ತಾಯಿದ್ದು. ಯಾವ್ದು ಅಡುಗೆ ಅವಾಗ ನನ್ನ ಮಗಳಿಗೆ ಅದೆಲ್ಲ ನೋಡೋದ್ಲು ಗೊತ್ತಿಲ್ಲ. ಅವಳು ಯೂಟ್ಯೂಬ್ ಕಡೆಯವರು ಯಾರೋ ಏನಾರ ಬೇರೆ ಚಾನಲ್ ನೋಡಿರ್ತಾರೆ. ಅವಾಗ ಅಲ್ಲಿಂದ ಏನೋ ನೋಡ್ಕೊಂಡು, ಇಲ್ಲ ನಾವು ಶಾರ್ಟ್ಸ್ ವೀಡಿಯೋನೂ ಹಾಕಬೇಕು, ಆವಾಗ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಹೇಳಿ. ಅವಾಗ ನಾನು ಶಾರ್ಟ್ಸ್ ವೀಡಿಯೋ ಎಲ್ಲ ಮಾಡ್ತಾ ಇರಲಿಲ್ಲ. ಅವಾಗ ಏನು ಮಾಡುವ, ತಟ್ಟೆಗೆ ಊಟ ಹಾಕ್ತಾಯಿದ್ವಲ್ಲ, ಆಮೇಲೆ ತಟ್ಟೆಗೆ ಊಟ ಹಾಕೋದು ಅದನ್ನೇ ಶಾರ್ಟ್ಸ್ ವೀಡಿಯೋ ಮಾಡ್ಕೊಳ್ಳುವು. ಆಮೇಲೆ ಲಾಸ್ಟಲ್ಲಿ ಅಡುಗೆ ಎಲ್ಲ ಬರಬೇಕಾದ್ರೆ ಅವಾಗ ಹೇಳು, ನೀನು ಲಾಸ್ಟಾಗಿ ಬರಬೇಕಾದ್ರೆ ಎಲ್ಲ ಕುಕ್ಕಿಂಗ್ ಎಲ್ಲ ಆಗಿರ್ತದಲ್ಲ, ಸುಮ್ಮನೆ ಆ ಪಾತ್ರೆಗಳಲ್ಲಿ ಏನೇನು ಅಡುಗೆ ಮಾಡಿದೆಯೋ ಅದನ್ನು ಮಾತ್ರ ತೋರಿಸು, ಅದನ್ನು ಮಾತ್ರ ಶಾರ್ಟ್ಸ್ ವೀಡಿಯೋ ಮಾಡ್ಕೊಬಾ ಅಂತ. ನಾನು ಅಷ್ಟೇ ಮಾಡ್ತಾಯಿದ್ದದ್ದು. ನಾವು ಶಾರ್ಟ್ಸ್ ವೀಡಿಯೋಗೆ ಈ ಥರ ಎಲ್ಲ ಕುಕ್ಕಿಂಗ್ ಮಾಡಿ ಹಾಕಬೇಕು, ಈ ಥರ ಎಲ್ಲ ನಮಗೆ ಗೊತ್ತಿರಲಿಲ್ಲ ಅವಾಗ ನಮಗೆ. ಆ ಥರ ಎಲ್ಲ ಮಾಡ್ತಾಯಿದ್ದೆ. ಆವಾಗಲೂ ಏನೋ ಅಷ್ಟೇನು ಜಾಸ್ತಿ ಜನ ಇದು ವ್ಯೂಸ್ ಏನು ಬರ್ತಾ ಇರಲಿಲ್ಲ. ಏನೋ ಒಂದು ವೀಡಿಯೋ ಮಾಡಬೇಕು ಮಾಡ್ತಾಯಿದ್ದು. ಲಾಸ್ಟಲ್ಲಿ ಒಂದು ನಮ್ಮ ಮಂಡ್ಯ ಸ್ಟೈಲ್ ಮೊಟ್ಟೆ ಸಾರು ಮಾಡೋದು. ನಮ್ಮ ಮನೇಲಿ ಯಾವಾಗಲೂ ಮೊಟ್ಟೆ ಸಾರು, ಚಿಕನ್ನು, ಮಟನ್ ಎಲ್ಲ ಮಾಡ್ತಾಯಿರ್ತೀವಲ್ಲ, ಮೊಟ್ಟೆ ಸಾರು ಮಾಡವ ಅಂದ್ಕೊಂಡು ವೀಡಿಯೋ ಮಾಡೋದು. ಮೊಟ್ಟೆ ಸಾರು ವೀಡಿಯೋ ಇಲ್ವಲ್ಲ, ಬಿರಿಯಾನಿ ಹಾಕಿದ್ವಿ, ಮಟನ್ ಸಾರು ಹಾಕಿದ್ವಿ, ಮೊಟ್ಟೆ ಸಾರು ಒಂದು ದಿವಸ ಹಾಕುವ ಅಂದ್ಬಿಟ್ಟು ಮೊಟ್ಟೆ ಸಾರು ವೀಡಿಯೋ ಮಾಡ್ದೆ. ಮೊಟ್ಟೆ ಸಾರು ವೀಡಿಯೋ ಮಾಡಬೇಕಾದ್ರೆ ಕ್ಲಾರಿಟಿ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ವೈರಲ್ ಆಯಿತು ಅಂದರೆ ತುಂಬಾ ಚೆನ್ನಾಗಿ ವೈರಲ್ ಆಯಿತು. 80,000 ವ್ಯೂಸು
80,000 ಹೋಗೋಷ್ಟೊತ್ತಿಗೆ ಚಾನಲ್ ಮೋನೋ ಆಯಿತು ನಮ್ಮದು. ಅದು 80,000 ಗಂಟೆ ಹೋಯ್ತದು. 80-90 ಗಂಟೆ ಮೇಲೆ ಹೋದ್ಮೇಲೆ ನಮ್ಮದು ಮಾನಿಟೈಸೇಷನ್ ಓಪನ್ ಆದದ್ದು. ಆಮೇಲೆ ಜಾಸ್ತಿ ಹೋಯ್ತು. ಆವಾಗ ಸಬ್ಸ್ಕ್ರೈಬರ್ ತುಂಬ ಜನ ನನಗೆ ಅದೊಂದು ವೀಡಿಯೋದಿಂದನೇ ನಮಗೆ ಸಬ್ಸ್ಕ್ರೈಬರ್ ಬಂದರು. ವಾಚ್ ಅವರ್ ಕಂಪ್ಲೀಟ್ ಆಯಿತು. ಅದು ಅಲ್ಲದೇ ವಾಚ್ ಅವರ್ ಕಂಪ್ಲೀಟಾಗಿ ಮತ್ತೆ ಅದು ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ 1,00,000 ಓಡ್ತೋದು. ಇದು ಒಂದು ಲಕ್ಷ ಗಂಟೆ ಓಡ್ತು. ಅದರಲ್ಲೇ ಒಂದು $63 ಗಂಟ ಬಂತು ನಮಗೆ. ಅದೊಂದು ಮಾನಿಟೈಸನ್ನು ಆನ್ ಆಯಿತು. ಅದರಿಂದನೇ $63 ಗಂಟನೂ ಬಂತು ನಮಗೆ. $63 ಅವಾಗ ನೋಡಿದ್ದು $63 ಇತ್ತು ಅವಾಗ. ಅದೊಂದೇ ವೀಡಿಯೋದಿಂದ ನಮ್ಗೆ ಅಷ್ಟು ಅದು ಆದದ್ಕೇ ನಮಗೆ ಅಷ್ಟು ಬೇಗ ಮೋನೋ ಆದದ್ದು ಚಾನಲ್ಲು. ಅದೇನಾರ ನಮಗೆ ವೀಡಿಯೋ ಓಡಲಿಲ್ಲ ಅಂದಿದ್ರೆ ನಾವು ಇಷ್ಟು ಬೇಗ ಮಾನಿಟೈಸನ್ನು ಆನ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದು ನಮನ ಕುಕ್ಕಿಂಗಲ್ಲಿ 3 ತಿಂಗಳಿಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಕೈಲಿ. ತುಂಬ ಕಷ್ಟ ಆಯ್ತಾಯಿತ್ತು. ಏಕೆಂದರೆ ನಮ್ಮದು ಇದು ವೀಡಿಯೋಸ್ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಕ್ಯಾಮ್ರಾ ಅಳ್ಳಾಡ್ಸೋದು, ಆಮೇಲೆ ಸರಿಯಾಗಿ ನನಗೆ ಅವಾಗ ಅಷ್ಟು ಇದಿರಲಿಲ್ಲ, ನಮಗೆ ಪ್ರಾಕ್ಟೀಸ್ ಇರಲಿಲ್ಲ. ನಮಗೆ ಹೊಸದಲ್ವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾವ ಥರ ಕ್ಯಾಮ್ರಾ ಇಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು, ಎಲ್ಲಿ ಕಟ್ ಮಾಡಬೇಕು ಅವೆಲ್ಲ ನನಗೆ ಗೊತ್ತಿಲ್ಲ. ಏನೋ ಒಂದು ವೀಡಿಯೋ ಮಾಡ್ಕೊಂಡ್ಬಂದ್ಬಿಡುವೆ. ಅವಳು ನನ್ನ ಮಗಳು ಕೂತ್ಕೊಂಡು ಎಲ್ಲ ಎಡಿಟ್ ಮಾಡಿ ಆಮೇಲೆ ಬಂದು ವಾಯ್ಸ್ ಕೊಟ್ಟು ಮನೆಗೆ ಬಂದಮೇಲೆ ವಾಯ್ಸ್ ಕೊಡಬೇಕು. ಅದಕ್ಕೆ ಆವಾಗ ವಾಯ್ಸ್ ಕೊಡಬೇಕಾದ್ರೆ ಏರುಪೇರು ಆಗೋಯ್ತಾಯಿತ್ತು. ಅದು ಮುಂದಕ್ಕೆ ಓಡ್ತಾಯಿತ್ತು, ಹಿಂದೆ ವಾಯ್ಸು ಅದು ಮುಂದಕ್ಕೆ ಹೋದ್ಮೇಲೆ ಅದು ನಾನು ವಾಯ್ಸ್ ಕೊಡ್ತಾಯಿದ್ದೆ. ಆ ಥರ ಎಲ್ಲ ಆಯ್ತಾಯಿತ್ತು. ತುಂಬ ಕಷ್ಟ ಆಯ್ತಾಯಿತ್ತು ಅವಾಗ ನಮಗೆ ಅವಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ನಮಗೆ. ಆ ಥರ ಎಲ್ಲ ಮಾಡಿ ಆಮೇಲೆ ನಮ್ಗೆ ಹೊಟ್ಟೆ ಸಾರು ಹಾಕಿದ್ಮೇಲೆ ನಮಗೆ ವೈರಲ್ ಆದದ್ದು. ಅದೇ ಥರ ಚೆನ್ನಾಗಿ ಕ್ಲ್ಯಾರಿಟಿ ಇರಲಿ. ನೀವು ಯಾವ್ದಾದ್ರು ಒಂದು ವೀಡಿಯೋ ಮಾಡ್ತೀನಿ ಅಂದರೆ ಕ್ಯಾಮ್ರಾ ಕರೆಕ್ಟಾಗಿರಬೇಕು. ಕ್ಯಾಮ್ರಾ ಕ್ಲೀನಾಗಿ ಇದು ಒರೆಸ್ಬೇಕು. ಅದನ್ನ ಏನಿಲ್ಲಾಂದರೆ ಗಲೀಜು ಏನಾರ ಕೂತಿರ್ತದಲ್ಲ ಆವಾಗ ಕ್ಲ್ಯಾರಿಟಿ ಚೆನ್ನಾಗಿ ಬರೋದಿಲ್ಲ. ಏಕೆಂದರೆ ಎಲ್ಲರ ಹತ್ರನೂ ಐಫೋನ್ ಇರೋದಿಲ್ಲ ತಾನೇ. ಎಲ್ಲರ ಮಾಮೂಲಿ ಫೋನೆಲ್ಲ ಮಾಡ್ತಿರಲ್ವಾ, ಅದರಲ್ಲೂ ಅದನ್ನ ಮಾಡಿದ್ರು ಅಷ್ಟೇ ಕ್ಯಾಮ್ರಾ ಕ್ಲೀನಾಗಿ ಮಾಡಿರಿ. ಕ್ಯಾಮ್ರಾ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟಾಗಿ ಅದು ಕರೆಕ್ಟಾಗಿ ನಾವು ಫೋಕಸ್ ಮಾಡಬೇಕು. ಅದು ಇದು ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕ್ಯಾಮ್ರಾ ಮೇಲೆ ಈ ಥರ ಶೇಕ್ ಮಾಡಬಾರ್ದು. ವೀಡಿಯೋ ಮಾಡಬೇಕಾದ್ರೆ ಈ ಥರ ಶೇಕ್ ಮಾಡೋದು ಆ ಥರ ಆದರೆ ವೀಡಿಯೋ ಓಡೋದಿಲ್ಲ. ಜನ ಹಿಂಗೆ ಮೇಲ್ಗಡೆ ತಳ್ಳಿಬಿಡ್ತಾರೆ ಅದನ್ನ ವೀಡಿಯೋ ನೋಡಬೇಕಾದ್ರೆ, ಇದೇನು ಈ ಥರ ಶೇಕ್ ಆಯ್ತದಲ್ಲ ಅಂತ. ಅದು ಕರೆಕ್ಟಾಗಿ ಕ್ಲ್ಯಾರಿಟಿಯಾಗಿ ಚೆನ್ನಾಗಿ ಬರಬೇಕು. ಅವಾಗ ಜನ ಚೆನ್ನಾಗಿ ನೋಡ್ತಾರೆ. ಅವಾಗ ನಾನೇನು ಮಾಡ್ತಾಯಿದ್ದೆ ಅಂದರೆ ನಮಗಿನ್ನೂ ಇದಾಗಿರಲಿಲ್ಲ, ಮೋನೋ ಆಗಿರಲಿಲ್ಲ. ಅವಾಗ ಮೋನೋ ಆಗದೆ ಇರಬೇಕಾದ್ರೆ ನಮಗೆ ಯಾವ ಥರ ಇವರು ಇದು ನಮಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಯಾವ ಥರ ಅಂದ್ಕೊಂಡು ವೀಡಿಯೋಸ್ ನೋಡ್ತಾ ಇರಲಿಲ್ಲ. ನನಗೆ ಗೊತ್ತಿರಲಿಲ್ಲ ನಮಗೆ ವೀಡಿಯೋಸ್ ನೋಡೇ ಸಬ್ ಕೊಡಬೇಕು ಅಂತ ನಮ್ಗೆ ಯಾರು ಹೇಳೂ ಇರಲಿಲ್ಲ. ನಾವು ಎಲ್ಲೂ ನೋಡೂ ಇರಲಿಲ್ಲ. ಅದನ್ನ ಒಟ್ಟಿನಲ್ಲಿ ಯಾರ್ದೋ ಒಂದು ಕಮೆಂಟ್ ಇತ್ತಾ, ಕಮೆಂಟೆಲ್ಲ ಆನ್ ಮಾಡುವೆ. ಕಮೆಂಟೆಲ್ಲ ಆನ್ ಮಾಡಿಬಿಟ್ಟು ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಬರೀ ಸಬ್ ಮಾತ್ರ ಮಾಡ್ತಾಯಿದ್ದೆ, ವೀಡಿಯೋಸ್ ವೀಡಿಯೋಸ್ ಓಡಿಸ್ತಾ ಇರಲಿಲ್ಲ. ತುಂಬ ಜನಕ್ಕೆ ಹಂಗೆ ಮಾಡಿದ್ದೀನಿ ಗೊತ್ತಾ. ನಾನು ತುಂಬ ಜನಕ್ಕೆ ಹಂಗೆ ಮಾಡಿದ್ದೀನಿ. ಆದರೆ ರಿಟರ್ನ್ ಯಾರೂ ಮಾಡ್ತಾಯಿರಲಿಲ್ಲ. ಒಬ್ಬರೋ ಇಬ್ಬರು ಬರೋದೇನೋ ತುಂಬ ಜನಕ್ಕೆ ಮಾಡಿದ್ದೀನಿ. ನನಗೆ ಅದೇ ಕೆಲಸ, ಫೋನ್ ಆನ್ ಮಾಡೋದು, ವೀಡಿಯೋಸ್ ನೋಡ್ತಾ ಇರಲಿಲ್ಲ, ಬರೀ ಸಬ್ಸ್ಕ್ರೈಬ್ ಮಾಡೋದು. ಸಿಸ್ಟರ್ ನಾನು ನಿಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿದ್ದೀನಿ, ಪ್ಲೀಸ್ ನಮಗೂ ರಿಟರ್ನ್ ಮಾಡಿ. ಅದೊಂದು ಕಮೆಂಟ್ ಬಿಟ್ಟರೆ ಬೇರೆ ಏನೂ ಆಗ್ತಾಯಿರಲಿಲ್ಲ. ನಾನು ಬೇರೆ ಏನು ಹಾಕಬೇಕು ಅಂತಲೂ ಗೊತ್ತಿರಲಿಲ್ಲ ನನಗೆ. ಅದೊಂದು ಮಾಡ್ತಾಯಿದ್ದೆ. ಆವಾಗ ಅವ್ರು ಮಾಡೋರಲ್ಲ ಮಾಡ್ತಾಯಿದ್ರು, ಏನೋ ಒಟ್ಟಿನಲ್ಲಿ ಬರ್ತಾಯಿತ್ತು, ಸಬ್ಸ್ಕ್ರೈಬರ್ ಬರ್ತಾಯಿತ್ತು. ಮೋನೋ ಆಗೋಕ್ಕೆ ಮುಂಚೆ ಇನ್ನೂ ನಮ್ಮದು ವೀಡಿಯೋ ವೈರಲ್ ಆಗಿರಲಿಲ್ಲ. ಅವಾಗ ಬರೋದು ಬಂದ್ಬಿಟ್ಟು ಹಂಗೆ ಹೊಟ್ಟೋಗುವು. ಅಯ್ಯೋ ಬೆಳಿಗ್ಗೆ ಹೊತ್ತು ತುಂಬ ಬೇಜಾರಾಗೋದು. ಅಯ್ಯೋ ಸಬ್ಬು ವಾಪಸ್ ತಗೊಬಿಟ್ಟವ್ರೆ. ಆವಾಗಲೇ ಗೊತ್ತಾದದ್ದು, ವೀಡಿಯೋ ನೋಡ್ದೇ ನಾವು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬಂದರೆ ಅವ್ರದ್ದು ನಮ್ಮದು ಲೆಸ್ ಆಗುತ್ತೆ ಅದು ನನಗೆ ಹೊರ್ಟೋಯ್ತಾಯಿತ್ತು. ಅದು ನನಗೆ ಇರ್ತಾ ಇರಲಿಲ್ಲ, ಅದು ಸಬ್ ಇರ್ತಾ ಇರಲಿಲ್ಲ. ಆಮೇಲೆ ಎಲ್ಲರ ಲೈವ್ಗೂ ಹೋಗಿ ಪ್ರತಿಯೊಬ್ಬರು ಹೇಳೋರು, ದಯವಿಟ್ಟು ವೀಡಿಯೋ ನೋಡಿ ಸಬ್ ಮಾಡಿರಿ, ಲೆಸ್ ಆಗುತ್ತೆ ಅಂತ. ನಾನು ಯಾವಾಗ ಆ ಥರ ಸ್ಟಾರ್ಟ್ ಮಾಡಿದೆ, ವೀಡಿಯೋ ನೋಡಿ ನಾನು ಸಬ್ ಮಾಡಿದೆ, ನಂಗೆ ಲೆಸ್ ಆಗಲಿಲ್ಲ. ನನಗೆ ಆವಾಗಿಂದ ಸ್ಟಾಪ್ ಆಗೋಯ್ತು. ಕರೆಕ್ಟಾಗಿ ನಾನು ವೀಡಿಯೋ ಆನ್ ಮಾಡ್ತಾಯಿದ್ದೆ. ವೀಡಿಯೋ ಪೂರ್ತಿಯಾಗಿ ಒಂದು 5 ನಿಮಿಷ 10 ನಿಮಿಷದ ಅಷ್ಟರ ಆನ್ ಮಾಡ್ತಾಯಿದ್ದೆ ನಾನು. ಅವಾಗ ನನಗೆ 3 ನಿಮಿಷ ವೀಡಿಯೋ ಆನ್ ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ನಮಗೆ 3 ನಿಮಿಷ ವೀಡಿಯೋನ ಆನ್ ಮಾಡಿ ನಮಗೆ ಸಬ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಒಂದು 10 ನಿಮಿಷನಾರ ಮಾಡ್ತಾಯಿದ್ದೆ. ನೀವು ಅಷ್ಟೇ ಯಾರ್ದಾದ್ರೂ ವೀಡಿಯೋ ನೋಡಬೇಕಾದ್ರೆ ದಯವಿಟ್ಟು ಒಂದು 2 ನಿಮಿಷನಾರ ವೀಡಿಯೋ ನೋಡಿ ಆವಾಗ ಅವ್ರಿಗೆ ಸಬ್ ಲೆಸ್ ಆಗೋದಿಲ್ಲ. ಆವಾಗ ಅವ್ರಿಗೆ ಇಲ್ಲಾಂದ್ರೆ ಸುಮ್ಮನೆ ಕೊಟ್ಟು ವೇಸ್ಟ್ ಆಗುತ್ತೆ. ಎಲ್ಲ ಸಬ್ ಲೆಸ್ ಆಯಿತು ಅಂತ ಹೇಳ್ತಾರೆ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಪೂರ್ತಿಯಾಗಿ ವೀಡಿಯೋ ನೋಡೋಕ್ಕೂ ಆಗಲಿಲ್ಲ ಅಂದ್ರೆ ಆಮೇಲೆ ಪೂರ್ತಿಯಾಗಿ ವೀಡಿಯೋ ಬೇಕಾದ್ರೆ ನೋಡಿರಿ. ನಿಮ್ಮ ವೀಡಿಯೋ ನೋಡಿದ್ರೆ ಅವ್ರು ನೋಡ್ತಾರೆ.
ಕನೆಕ್ಟ್ ಆಗಬೇಕಾದ್ರೆ ಹೇಳೋದು, ಒಬ್ಬರು ಒಂದು ಚಾನಲ್ ಕನೆಕ್ಟ್ ಆಗಬೇಕಾದ್ರೆ ಒಂದು 2 ನಿಮಿಷನಾರು ವೀಡಿಯೋ ನೋಡಿ ಆ ಸಬ್ ಕೊಡ್ರಿ, ಅವಾಗ ಅವ್ರಿಗೆ ಉಳಿಯುತ್ತದೆ, ಅದು ನಿಮಗೂ ಉಳಿಯುತ್ತದೆ. ಈ ಥರ ಎಲ್ಲ ಮಾಡ್ಕೊಂಡು ನಾವು 3.5 ತಿಂಗಳಿಗೆ ನಾವು ಮೋನೋ ಮಾಡ್ಕೊಂಡು ಒಂದು ಚಾನಲ್ನ ಇನ್ನೇನು ಮಾಡಲಿಲ್ಲ ನಾವು ಅಷ್ಟೇ. ಇನ್ನೇನು ಯಾವ ಸರ್ಕಸ್ಸು ಮಾಡಲಿಲ್ಲ ನಾವು. ಕರೆಕ್ಟಾಗಿ ವೀಡಿಯೋಸ್ ಹೋಗ್ತಾಯಿದ್ದು ಅಷ್ಟೇ, ಬೇರೆ ಏನು ಮಾಡಲಿಲ್ಲ ನಾವು. ಒಂದು ದಿನ ತಪ್ಪದೇ ವೀಡಿಯೋಸ್ ಹಾಕಬೇಕು. ಇಲ್ಲ ಅಕಸ್ಮಾತ್ ಒಂದು ದಿನ ತಪ್ಪೋಯ್ತಾ, ಯಾವುದು ಡೈಲಿ ಒಬ್ಬೊಬ್ಬರಿಗೆ ಮಿಸ್ ಆಗೇ ಆಗುತ್ತೆ. ಒಂದು ದಿನ ಬಿಟ್ಟು ಒಂದು ದಿವಸನಾರು ಹಾಕ್ರಿ, ಒಂದು ದಿನ ಬಿಟ್ಟು ಒಂದು ದಿನನಾರು ಹಾಕ್ರಿ. ಒಂದು ದಿನ ಬಿಟ್ಟು ಒಂದು ದಿವಸ ಹಾಕಿದ್ರೆ ವಾರದಲ್ಲಿ ಒಂದು 3 ವೀಡಿಯೋನಾರ ಕೊಡಬೇಕು. ಆಗಲಿ ಒಂದು ವಾರದಲ್ಲಿ 2 ವೀಡಿಯೋನಾರ ಕೊಡ್ರಿ, ವಾರದಲ್ಲಿ ಒಂದು 2 ವೀಡಿಯೋನಾರ ಕೊಡ್ರಿ. ಆದಷ್ಟು ಶಾರ್ಟ್ಸ್ ವೀಡಿಯೋ ಹಾಕ್ರಿ. ಒಂದು ದಿನಕ್ಕೆ ಒಂದು 2 ಆದ್ರೆ ಹಾಕೋಕ್ಕೆ ಟ್ರೈ ಮಾಡಿರಿ, ಇಲ್ಲ 2 ದಿವ್ಸಕ್ಕೆ ಒಂದು ಸಲನಾರ ಹಾಕಿ ಟ್ರೈ ಮಾಡಿರಿ. ಒಟ್ಟಲ್ಲಿ ವಾರ ಪೂರ್ತಿ ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ. ಇವಾಗ ಈ ವಾರ ಬಂತಾ, ಈಗ ಸಂಡೆಯಿಂದ ಇನ್ನು ಸಂಡೇ ಗಂಟ ಒಂದು ವೀಡಿಯೋ ಇಲ್ಲ, ಒಂದು ಲೈವ್ ಇಲ್ಲ, ಒಂದು ಶಾರ್ಟ್ಸ್ ವೀಡಿಯೋ ಇಲ್ಲ, ಆ ಥರ ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ. ನೀವು ಯಾವಾಗ ಗ್ಯಾಪ್ ಕೊಡ್ತೀರಿ ವ್ಯೂಸ್ ಕಡಿಮೆ ಆಗ್ತಾ ಬರ್ತದೆ, ಮತ್ತು ಗ್ರೋ ಆಗೋದಿಲ್ಲ. ಚಾನಲ್ ಗ್ರೋ ಆಗೋದು ತುಂಬ ಕಷ್ಟ ಆಯ್ತದೆ. ಏಕೆಂದರೆ ನಾವು ಇದರಲ್ಲಿ ನಮ್ಮನೆ ಕುಕ್ಕಿಂಗಲ್ಲಿ ನಾವು ಮೋನೋ ಆದಮೇಲೆ ನಮ್ಗೆ ಗೊತ್ತಾಯಿತು, ಮೋನೋ ಆದಮೇಲೆ ನಾವು ಯಾವಾಗ ನಮಗೆ ಇದು ವಾಚ್ ಅವರೆಲ್ಲ ಕಡಿಮೆ, ಇದು ಡಾಲರ್ಸ್ ಯಾವಾಗ ಕಡಿಮೆ ಬಂತು, ವೀಡಿಯೋ ಆಗ್ತಾಯಿದ್ದು, ವೀಡಿಯೋ ಓಡ್ತಾಯಿಲ್ಲ, ಅವಾಗ ಗೊತ್ತಾಯಿತು. ಏಕೆ ನಾವು ಜಾಸ್ತಿ ಗ್ಯಾಪ್ ಕೊಡ್ತಾಯಿದ್ದು. ಅಯ್ಯೋ ಹೋಗು ಒಂದು 30, 40, 50 ಅಷ್ಟೇ ವ್ಯೂಸ್ ಬರ್ತಾ ಇರೋದು, ಹಾಕಿದ್ರೆ ಆಯ್ತಲ್ವ ಹಂಗೆ ಮಾಡೇ 1 ವರ್ಷ ಆಗೋಯ್ತು ನಮ್ಮದು. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ಯಾರೂ. ವಾರದಲ್ಲಿ ಒಂದು 2 ನಿಮ್ಮ ಏನಾರು ಟೈಮ್ ಇತ್ತು ಅಂದರೆ ನೀವು ಡೈಲಿ ಬೇಕಾದ್ರೆ ಮಾಡ್ಕೊಬೋದು. ಟೈಮ್ ಏನಾರು ಇಲ್ಲ, ಅಕಸ್ಮಾತ್ ನೀವು ಡೈಲಿ ಹಾಕ್ತಾಯಿದ್ರಾ, ಇವತ್ತು ಒಂದು ವೀಡಿಯೋ ಹಾಕ್ತೀರ ಅಂದ್ಕೊಳ್ರಿ, ಇವತ್ತು ಏನಾರು ಒಂದು ವೀಡಿಯೋ ಹಾಕ್ತು ಅದೇನಾರು ವೈರಲ್ ಆಯಿತು ಅಂದರೆ, ಸ್ವಲ್ಪ ಒಂದು 2,000, 3,000, 4,000 ಹಂಗೇನಾರು ಓಡ್ತದೆ ನೋಡಿರಿ. ನೀವು YT ಸ್ಟುಡಿಯೋಗೆ ಹೋಗಿ ನೋಡಿರಿ, ನಿಮ್ಮ ವೀಡಿಯೋ ಯಾವ ಥರ ರನ್ ಆಗ್ತದೆ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಏಕೆ ರನ್ ಆಯ್ತದ ಇಲ್ವ ಅಂತ ಅಲ್ಲೇ ಗೊತ್ತಾಗೋಗುತ್ತೆ. ಯಾಕೆ 6 ಮಾರ್ಕಲ್ಲಿ ತೋರಿಸ್ತದೆ. ಅಕಸ್ಮಾತ್ ಏನಾರು ರನ್ ಆಯಿತಾ 1-2 ದಿನ ಗ್ಯಾಪ್ ಕೊಡ್ರಿ, ಅವಾಗ ನಡೀತದೆ. ಅವಾಗ ನೀವು ಸ್ವಲ್ಪ ಲೇಟಾಗಿ ಹಾಕಿದ್ರು ನಡೀತದೆ. ಏನಾರು ಸ್ವಲ್ಪ ಡೌನ್ ಆಯಿತಾ ನೆಕ್ಸ್ಟ್ ಡೇನೇ ವೀಡಿಯೋ ಸ್ಟಾರ್ಟ್ ಮಾಡಿರಿ. ಏನಾದರೂ ಸ್ವಲ್ಪ ವೈರಲ್ ಆಯಿತು ಅಂದರೆ ಅದು ಸ್ವಲ್ಪ ವ್ಯೂಸ್ ಬರಲಿ, ಸ್ವಲ್ಪ ಇರ್ರಿ. ಆಮೇಲೆ ಇನ್ನು ನೆಕ್ಸ್ಟ್ ಒಂದು 2 ದಿವಸ 3 ದಿವಸ ಆದಮೇಲೆ ಮತ್ತೆ ಬೇರೆ ವೀಡಿಯೋ ಹಾಕ್ರಿ. ಆವಾಗ ವ್ಯೂಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವತ್ತು ಹಾಕಿರೋ ವ್ಯೂಸ್ ಏನಾದ್ರು ಬರ್ತಾಯಿತ್ತು ಅಂದರೆ ನೀವು ನೆಕ್ಸ್ಟ್ ಡೇನೇ ಹಾಕ್ಬಿಟ್ರೆ ಈ ವಿಡಿಯೋಗೆ ವ್ಯೂಸ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ ನಾನು ಹೇಳೋದು? ಇವತ್ತೊಂದು ವೀಡಿಯೋ ಹಾಕಿರ್ತೀರಾ, ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ, ಡೈಲಿ ಹಾಕ್ಬೇಕಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಒಂದು ವೀಡಿಯೋ ಹಾಕೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಡೇ ಒಂದು ವೀಡಿಯೋ ಹಾಕ್ಬಿಟ್ರೆ ನಿಮಗೆ ಇವತ್ತಿನ ಹಾಕಿರೋ ವೀಡಿಯೋ ವ್ಯೂಸ್ ಬರ್ತದೆ, ಅದು ಡೌನ್ ಆಗೋಗುತ್ತೆ. ಆ ವೀಡಿಯೋ ನೋಡ್ತಾರೆ ಜನ, ಹಳೆ ವೀಡಿಯೋ ನೋಡೋದಿಲ್ಲ. ಅದಕ್ಕೇನು ಮಾಡಿರಿ, ಫಸ್ಟು ನೋಡ್ಕೊಂಡು ಆಮೇಲೆ ವ್ಯೂಸ್ ಏನೋ ಬರಲಿಲ್ಲ, ಸ್ವಲ್ಪ ಡೌನ್ ಐತೆ, ವ್ಯೂಸ್ ಅಷ್ಟೇನು ಬರ್ತಾಯಿಲ್ಲ ಅಂದರೆ ನೆಕ್ಸ್ಟ್ ನೀವು ಇನ್ನೊಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿರಿ. ಆ ಥರ ಮಾಡ್ಕೊಂಡ್ರೆ ಅವಾಗ ನಿಮಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ನೀವೇನು ಮೆನ್ಷನ್ ಮಾಡಿರ್ತೀರಾ, ನೀವು ಬರೀ ಲಾಕ್ಸ್ ಹಾಕ್ತೀರಾ, ಲಾಕ್ಸೇ ಹಾಕ್ರಿ. ಅಕಸ್ಮಾತ್ ಜೊತೆಗೆ ಏನಾದ್ರು ಸೇರಿಸ್ತೀರಾ. ಇವಾಗ ನೀವು ರಾತ್ರಿ ನಮ್ಮ ಲೈವ್ಗೆ ಒಬ್ಬರು ಬಂದಿದ್ದರು, ನಮ್ಮ ಲೈವ್ಗೆ ಒಬ್ಬರು ಬಂದಿದ್ರು, ಅವ್ರ ಹೆಸರು ಏನೋ ಮರ್ತೋಯ್ತು. ಅವ್ರೇನು ಮಾಡವ್ರೆ, ಲಾಕ್ಸ್ ಅಂತ ಹಾಕಿದಾರಂತೆ, ಬರೀ ಲಾಕ್ಸ್, ಅದಕ್ಕೆ ವ್ಯೂಸ್ ಬರ್ತಾಯಿಲ್ಲ. ಸುಮ್ಮನೆ ಅವ್ರು ಹಾಡು ಹೇಳ್ತಾರಂತೆ, ಹಾಡು ಹೇಳ್ಬಿಟ್ಟು ಅದನ್ನ ಹಾಕವ್ರೆ, ಅದಕ್ಕೆ ವ್ಯೂಸ್ ಬಂದೈತೆ, ಅದಕ್ಕೆ ವ್ಯೂ ಚೆನ್ನಾಗಿ ಬಂದೈತೆ. ಅದಕ್ಕೆ ಅವ್ರೇನು ಮಾಡವ್ರೆ, ಇದನ್ನ ಹಾಕ್ಬೇಕಾ ಬೇಡ, ಮಾನಿಟೈಸನ್ ಆದಮೇಲೆ ನಮಗೆ ಏನಾರು ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಲೈವಲ್ಲಿ ಕೇಳ್ತಾಯಿದ್ರು ಅವರು. ಅದಕ್ಕೆ ಅವರು ಇಲ್ಲ ಆ ಥರ ಏನಿಲ್ಲ, ಅಕಸ್ಮಾತ್ ನೀವು ಆ ಥರ ಏನಾರ 2 ಇವಾಗ ಲಾಕ್ಸು ಆಮೇಲೆ ಹಾಡು ಕುಕ್ಕಿಂಗು ಏನಾದರೂ ಹಾಕಬೇಕು ಅನ್ನಂಗಿದ್ರೆ ನೀವು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೀರಿ. ಯಾಕೆಂದರೆ ಜನ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಇವಾಗ ನೀವೇನಾದರೂ ನಿಮ್ಮ ವೀಡಿಯೋ ಆನ್ ಮಾಡಬೇಕು ಅಂದರೆ ನಿಮ್ಮ ಡಿಸ್ಕ್ರಿಪ್ಷನ್ಗೆ ಹೋಗಿ ಜನ ನೋಡ್ತಾರೆ, ನೀವು ಯಾವ ವೀಡಿಯೋ ಹಾಕಿದ್ದೀರಾ, ಏನದ್ರ ಬಗ್ಗೆ ನೀವು ವೀಡಿಯೋಸ್ ಮಾಡಿದ್ದೀರಾ ಅಂತ. ನೀವು ಅಲ್ಲಿ ಬರ್ದಿಲ್ಲ ಅಂದರೆ ಆಗ ವೀಡಿಯೋ ಓಡೋದಿಲ್ಲ. ಅದು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು, ನೀವು ಯಾವ್ದ್ರ ಬಗ್ಗೆ ವೀಡಿಯೋಸ್ ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಂತ ನೀವು ಮೆನ್ಷನ್ ಮಾಡಬೇಕು. ಆವಾಗಲೇ ಸ್ವಲ್ಪ ವ್ಯೂಸ್ ಬರೋದು. ನೀವೇನು ಬರೀ ಲಾಕ್ಸ್ ಅಂತ ಹಾಕ್ಬಿಟ್ಟು ಬರೀ ಹಾಡು ಹೇಳ್ಕೋದ್ರೆ ಆಗ ನಿಮ್ಮದು ವೈರಲ್ ಆಗೋದಿಲ್ಲ, ಅಷ್ಟು ವೈರಲ್ ಆಗೋದಿಲ್ಲ. ಅದು ನೀವು ಡಿಸ್ಕ್ರಿಪ್ಷನಲ್ಲಿ ನೀವು ಅದು ಬರೀಬೇಕು ನೀವು ಅದನ್ನ. ಇದು ನನ್ನ ಪ್ರಕಾರ ಏನು ಅಂದರೆ, ಇವಾಗ ನಾವು ಕುಕ್ಕಿಂಗ್ ವಿಡಿಯೋ ಹಾಕಿರ್ತೀವಿ. ಕುಕ್ಕಿಂಗ್ ವಿಡಿಯೋ ಹಾಕಿದರೆ ವ್ಯೂಸ್ ಬರದೇ ಹೋಗಲಿ, ಬರೀ ಕುಕ್ಕಿಂಗ್ ವಿಡಿಯೋ ಹಾಕಿರ್ತೀವಿ. ಅದು ಹೋಯ್ತಾ ವ್ಯೂಸ್ ಬಂದೇ ಬರೋದಿಲ್ಲ ಅಂತ ಏನಿಲ್ಲ. ಅದು ಬರೋ ತನಕ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ.
ನಾವೇನಾದ್ರು ಅದಕ್ಕೆ ವ್ಯೂಸ್ ಬರ್ತಾ ಇಲ್ವಲ್ಲ, ಬೇರೆ ಏನಾದರೂ ಜೊತೆಗೆ ಸೇರಿಸವ ಅಂದ್ಬಿಟ್ಟು ಸೇರಿಸಿದ್ರೆ ಎಲ್ಲ ಮಿಕ್ಸ್ ಮಾಡಿಬಿಡ್ತೀರಿ. ಮಿಕ್ಸ್ ಅಂದರೆ ಇವಾಗ ಹಾಡು ಹಾಕೋದು, ಲಾಗ್ಸ್ ಹಾಕೋದು, ಕುಕ್ಕಿಂಗ್ ಹಾಕೋದು, ಇಲ್ಲಾಂದರೆ ಯೂಟ್ಯೂಬ್ ಬಗ್ಗೆ ಹೇಳೋದು, ಎಲ್ಲ ಫುಲ್ಲು ಮಿಕ್ಸ್ ಆಗೋಯ್ತು ಅಂದರೆ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ನೀವು ಡಿಸ್ಕ್ರಿಪ್ಷನ್ ಬರೆದಿದ್ರೂ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಆವಾಗ ನಿಮ್ದೇನು ಏನಾಯ್ತದೆ ಗೊತ್ತಾ, ಈಗ ನಾವು ಟಿ ವಿಲಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಕುಕ್ಕಿಂಗ್ ವೀಡಿಯೋ ಹಾಕ್ತೀವಿ, ಕುಕ್ಕಿಂಗ್ ವೀಡಿಯೋ ಕನ್ನಡ ಅಂತ ಏನಾರು ಹಾಕ್ತೀವಿ, ಆಗ ನಿಮ್ಮ ಚಾನಲ್ ಬರೋದಿಲ್ಲ ಅವಾಗ. ಏಕೆಂದರೆ ಎಲ್ಲ ಮಿಕ್ಸ್ ಆಗಿರ್ತದಲ್ಲ, ನಿಮ್ಮದು ಎಲ್ಲ ಮಿಕ್ಸ್ ಆಗಿರ್ತದಲ್ಲ, ಅವಾಗ ಬರೋದಿಲ್ಲ ಅದು. ಅದೇ ಪ್ರಾಬ್ಲಮ್ಗೆ ಯಾವುದ್ರ ಬಗ್ಗೆ ನಾವು ವೀಡಿಯೋಸ್ ಹಾಕ್ತೀವಿ ಅದೇ ಇರಬೇಕು, ಅದೇ ಇದ್ದರೆ ಒಳ್ಳೆಯದು ನನ್ನ ಪ್ರಕಾರ. ಕುಕ್ಕಿಂಗಲ್ಲಿ ಏನಾರು ಆಗ್ತು ಅಂದರೆ ಬರೀ ಕುಕ್ಕಿಂಗೇ ಇರಬೇಕು. ಲಾಗ್ಸ್ ಆಗ್ತು ಅಂದರೆ ಬರೀ ಲಾಗ್ಸೇ ಇರಬೇಕು. ಈಗ ಯಾರಾದರೂ ಒಂದು ಲಾಗ್ಸ್ ವೀಡಿಯೋ ಏನಾದ್ರು ನೋಡಬೇಕು ಅಂದರೆ ಟೈಪ್ ಮಾಡಿದೆ, ಆ ಲಾಗ್ಸ್ ವೀಡಿಯೋ ಅಂತ ಹಾಕಿದ ತಕ್ಷಣ ಅದು ಬರಬೇಕು. ಅದು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಯಾವುದು ಬರೋದಿಲ್ಲ, ಅವಾಗ ಯಾವುದೋ ಒಂದು ಬರ್ತದೆ. ಅವಾಗ ಆ ಥರ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಅದಕ್ಕೆ ನಾವೇನು ಮಾಡ್ತೀವಿ, ಬರೀ ಕುಕ್ಕಿಂಗ್ ಅಷ್ಟೇ ನಾನು ಹಾಕ್ತಾಯಿದ್ದು, ಬೇರೆ ಏನು ಮಿಕ್ಸ್ ಮಾಡಿರಲ್ಲ. ಬೇಕಾದ್ರೆ ನಮ್ಮ ಚಾನಲ್ ಚೆಕ್ ಮಾಡಿರಿ ನೀವು. ಅದು ಬಿಟ್ಟರೆ ನಾವು ಏನೂ ಹಾಕಿರಲಿಲ್ಲ, ನಾವು ಯಾವ ಲಾಗ್ಸ್ ಗಿಕ್ಸ್ ಏನೂ ಹಾಕಿರಲಿಲ್ಲ. ಯಾವ್ದಾರ ಒಂದು 2 ಫಂಕ್ಷನ್ ನಮ್ಮ ರಿಲೇಷನ್ ಫಂಕ್ಷನ್ ಆಯಿತು, ಆ ಫಂಕ್ಷನ್ದು ಅದು ಅಡುಗೆ ಊಟದ್ದು ಅದನ್ನು ನೋಡಿ ನಮ್ಮ ಫಂಕ್ಷನ್ ನಾವು ಹಾಕಿರೋದು. ಬೇರೆ ಇದು ಟ್ರಿಪ್ ಹೋಗೋದು ಅವೇನು ಮಾಡಿಲ್ಲ ನಾವು. ಜಾಸ್ತಿ ಏನಿಲ್ಲ, ಎಲ್ಲೂ ನಾವು ಈ ಚಾನಲ್ಗೆ ಯಾವುದೂ ಹಾಕಿಲ್ಲ. ನನ್ನ ಮಗಳು ಹಾಕಿಸ್ಕೊಡ್ತಾ ಇರಲಿಲ್ಲ, ಅವೆಲ್ಲ ಹಾಕ್ಬಾರ್ದು. ನಾವೇನು ಮೆನ್ಷನ್ ಮಾಡಿರ್ತೀವಿ ಅದರಲ್ಲೇ ಅದ್ರ ಜೊತೆಗೆ ಏನು ಮಿಕ್ಸ್ ಮಾಡಬಾರ್ದು ನಾವು. ಆವಾಗ ಜನ ಓಪನ್ ಮಾಡಿದ ತಕ್ಷಣ ಕುಕ್ಕಿಂಗ್ ಅಂದ ತಕ್ಷಣ ನಮ್ಮದು ಓಪನ್ ಆಗಬೇಕು, ಆವಾಗಲೇ ಜನಕ್ಕೆ ಓಪನ್ ಆಗೋದು, ನಮ್ಮದು ವೀಡಿಯೋ ಓಡೋದು ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಾವು ಇವಾಗ ಏನಕ್ಕೆ ಇದು ಯೂಟ್ಯೂಬ್ ಬಗ್ಗೆ ಮಾಡ್ತಾಯಿದ್ದೀವಿ ಅಂದರೆ, ಇದಕ್ಕೆ ವ್ಯೂಸ್ ಬರ್ತಾಯಿದೆ. ನಮ್ಮದು ಪೇಮೆಂಟ್ ವೀಡಿಯೋ ಬಂತಲ್ಲ, ಪೇಮೆಂಟ್ ವೀಡಿಯೋದಲ್ಲಿ ತುಂಬ ಜನ ಇವಾಗ ಒಂದು ವೀಡಿಯೋ ಹಾಕಿರ್ತೀವಿ, ಆ ವೀಡಿಯೋಗೆ ಸುಮಾರು ಜನ ಒಂದೊಂದು ಕಮೆಂಟ್ ಹಾಕ್ತಾ ಇರ್ತಾರಲ್ಲ, ಆ ಕಮೆಂಟ್ಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇರೋದು ಅಷ್ಟೇ. ಇಲ್ಲಾಂದರೆ ಇದು ಕುಕ್ಕಿಂಗ್ ವೀಡಿಯೋ, ಈ ಟೆಕ್ ವೀಡಿಯೋ ಅಲ್ಲ, ಇದು ಟೆಕ್ ಚಾನಲ್ ಅಲ್ಲ. ಇದು ನಿಮ್ಗೆ ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ನಾವು ಕುಕ್ಕಿಂಗೇ ಆಗ್ತಾಯಿದ್ದು, ಬೇರೆ ನಾನು ಮಿಕ್ಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನಮಗೆ. ಅಕಸ್ಮಾತ್ ಇದೇ ಥರ ಏನಾದ್ರು ವ್ಯೂಸ್ ಏನಾದ್ರು ಬತ್ತು ಅಂದರೆ ನಾವು ಇದರಲ್ಲಿ ಕುಕ್ಕಿಂಗ್ ಸ್ಟಾಪ್ ಮಾಡಿಬಿಡ್ತೀವಿ, ಮತ್ತು ಕುಕ್ಕಿಂಗ್ ಹಾಕೋದಿಲ್ಲ ಇದರಲ್ಲಿ. ನಾನು ಇನ್ನೊಂದು ಚಾನಲ್ ಹಾಕತ್ತೀನಿ, ಇನ್ನೊಂದು ನಮ್ಮನ ಕುಕ್ಕಿಂಗ್ ಅಂತ ಇನ್ನೊಂದು ನಮ್ಮನ ವಿಜಯ್ ಕುಮಾರ್ ಅಂತ ನಮ್ಮನ ವಿಜಯ್ ಕುಮಾರ್ ಅಂತ. ಇವಾಗ ಅನುಷಾ ವಿಜಯ್ ಕುಮಾರ್ ಚೇಂಜ್ ಮಾಡಿದ್ದೀವಿ. ಅನುಷಾ ವಿಜಯ್ ಕುಮಾರ್ ಚೇಂಜ್ ಮಾಡಿಬಿಟ್ಟು ಇವಾಗ ನಮ್ಮನ ವಿಜಯ್ ಕುಮಾರ್ ಅಂತ ಅದು ನನ್ನದೇನೇ ಚಾನಲ್ಲು. ಈಗ ಆ ಚಾನಲ್ ಕುಕ್ಕಿಂಗ್ ಹಾಕೊಳ್ಳೋದ ಅಂತ ಅದು ಲಾಕ್ಸ್ ಆಗ್ತಾಯಿದ್ದು, ಅದನ್ನ ಸ್ಟಾಪ್ ಮಾಡಿಬಿಡ್ತೀವಿ. ಇವಾಗ ಬರೀ ಅದರಲ್ಲಿ ಕುಕ್ಕಿಂಗ್ ಹಾಕ್ತೀವಿ. ಇದರಲ್ಲಿ ಏನಾರು ಟೆಕ್ ಚಾನಲ್ ಏನಾದ್ರು ಇದರಲ್ಲಿ ಚೆನ್ನಾಗಿ ವ್ಯೂಸ್ ಬಂತು ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು. ಇನ್ನೊಂದು ಚಾನಲ್ಲು ನಮ್ಮದು ಅದು 5 ತಿಂಗಳಿಗೆ ಮೋನ ಆಯಿತು. ಅದನ್ನು ಒಂದು ವೀಡಿಯೋ ಮಾಡಾಕ್ತೀನಿ, ಅದು ಯಾವ ಥರ ಆಯಿತು ಅಂತ. 2 ಜೊತೆಗೆ ಸೇರಿಸಿ ಹಾಕಿದೆ. ಅವಾಗ ಇನ್ನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. 2 ಚಾನಲ್ಲು ನಮ್ಮದು 5 ತಿಂಗಳಲ್ಲಿ ಮೋನೋ ಆಯಿತು ಅಂತ. ಅದಕ್ಕೆ ನಾನು ಇವಾಗ ಸಪ್ರೇಟಾಗಿ ಮಾಡ್ತೀನಿ. ಅದು 5 ತಿಂಗಳಿಗೆ ನಾವು ಏನೇನು ಮಾಡ್ದೋ, ನಾವು ಯಾವ ಥರ ಐಡಿಯಾ ಮಾಡ್ಕೊಂಡು ನಾವು 5 ತಿಂಗಳು ಮೋನೋ ಮಾಡ್ದೋ ಇನ್ನೊಂದು ಚಾನಲ್ನ ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ತೀನಿ. ಅದನ್ನ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಒಂದು ಲೈಕ್ ಕೊಡಿ. ಆಮೇಲೆ ಇನ್ನೊಂದು ಅದೇ ಮೈಕು ಅದೇ ನಮ್ಮದು ಮೈಕ್ ಎಲ್ಲಿ ತಗೊಂಡ್ರಿ, ಆಮೇಲೆ ಇದನ್ನ ಎಲ್ಲಿ ತಗೊಂಡ್ರಿ ಅಂತ, ರಿಂಗ್ ಲೈಟ್ ಎಲ್ಲಿ ತಗೊಂಡ್ರಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಅದನ್ನ ನಮ್ಮದು ಚಾನಲಲ್ಲಿ ಲಿಂಕ್ ಹಾಕಿದ್ದೀವಿ. ನೀವು ಆ ಲಿಂಕ ಯೂಸ್ ಮಾಡ್ಕೊಂಡು ತಗೊಂಡ್ರೆ ನಿಮಗೆ 50% ಆಫ್ ಬರುತ್ತೆ. ದಯವಿಟ್ಟು ಆ ಲಿಂಕ್ ಓಪನ್ ಅದೇ ನಮ್ಮ ಚಾನಲ್ ಓಪನ್ ಮಾಡಿದ್ರೆ ಆ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬೋದು. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.